ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಯ್ಯೋ ದೇವ್ರೆ, ನೀವು ಎಲ್ಲ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ರ? ಸಾಹೇಬ್ರು ಇದೇ ರೋಡಲ್ಲಿ ಬರ್ತೀನಿ ಅಂತ ನನಗೆ ಫೋನ್ ಮಾಡಿ ಹೇಳಿದ್ರು. ಅವ್ರೇನು ತೀರ್ಥಯಾತ್ರೆ ಕಳ್ಸಲ್ಲ ಅಂತಾರ? ಆಗಲ್ಲ, ದೇವ್ರು ಬಂದ್ಬಿಟ್ರು. ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ. ಏನ್ ಶಿವಣ್ಣ ಇಲ್ಲಿ ಗುಂಪು ಕಟ್ಟಿದ್ದೀರಾ? ನಾನೇ ಕಾಲನಿಗೆ ಬರ್ತಾ ಇದ್ನಲ್ಲ. ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ನಾವೇ ಇಲ್ಲಿ ಬಂದ್ಬಿಟ್ವಿ. ಏನಿಲ್ಲ ಸಾಹೇಬ್ರೆ, ನಮ್ಮ ಕಾಲೋನಿಲಿ ಕೆಲವು ಜನ ವಯಸ್ಸಾದವರು ಇದ್ದಾರೆ, ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಇದ್ದಾರೆ. ಅದಕ್ಕೆ ಲೆಕ್ಕ ಹಾಕಿದ್ವಿ. ಲೆಕ್ಕ ನೋಡಿದ್ರೆ ನಾವ್ ಯಾರು ಕಾಶಿ ನೋಡಕ್ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಸಾಹೇಬ್ರೆ, ನಾವೇನಿದ್ರು ಕಾಶಿನ ಟಿವಿಲೋ ಅಥವಾ ಫೋನಲ್ಲೇ ನೋಡಿ ಖುಷಿ ಪಡ್ಬೇಕಷ್ಟೇ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ನಮ್ ಸರ್ಕಾರ ಬಡತನ ರೇಖೆಯಲ್ಲಿರೋರ್ಗೆ ಉಚಿತವಾಗಿ ತೀರ್ಥಯಾತ್ರೆ ವ್ಯವಸ್ಥೆ ಮಾಡ್ತಿದೆ. ಅದರಲ್ಲಿ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗ್ಬೋದು. ನೀವು ₹1 ಖರ್ಚು ಮಾಡೋದು ಬೇಡ, ಸರ್ಕಾರದ ದುಡ್ಡಲ್ಲೇ ಫ್ರೀ ಆಗಿ ಹೋಗಿ ಬರ್ಬೋದು. ಯಾಕೆ ಚಿಂತೆ ಮಾಡ್ತೀರಾ? ಹೌದಾ ಸಾಹೇಬ್ರೆ? ಸಾಹೇಬ್ರೆ, ಆ ಸಮಯ ಯಾವಾಗ ಬರುತ್ತೆ? ನೀನ್ ಇದೇ ತಿಂಗಳಲ್ಲಿ ಜಾರಿ ಆಗುತ್ತೆ. ಬಂದ ತಕ್ಷಣ ನಾನು ಹೇಳ್ತೀನಿ ಬಿಡಿ. ಶಾತಕ, ನಾನು ಹೇಳಲಿಲ್ವಾ ಈ ಮಾತನ್ನ ನಮ್ಮ ಸಾಹೇಬ್ರಿಗೆ ಕಿವಿಗೆ ಹಾಕೋಣ ಅಂತ? ಈಗ ನೋಡ್ರೆ ನಮ್ಮ ಸಾಹೇಬ್ರಿಗೆ ಎಲ್ಲಾರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಾಹೇಬ್ರೆ, ನೀವು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ಬೇಕಾಯ್ತು ಏನೋ ಗೊತ್ತಿಲ್ಲ, ನಮ್ಮಿಂದ ನಿಮಗೆ ತೊಂದರೆ ಆಯ್ತು, ದಯವಿಟ್ಟು ಕ್ಷಮೆ ಇರಲಿ. ಹಾಗೇನಿಲ್ಲ, ನಾನಿಲ್ಲೇ ಸುಮ್ಮನೆ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಸುಮ್ಮನೆ ಮನೇಲಿ ಇದ್ದಾಳೆ? ನಂಗೂ ಗೊತ್ತು. ಗೊತ್ತಾ ಶಾತಕ, ಸುಮ್ಮನೆ ಬಿಟ್ಟು ನಮ್ಮ ಸಾಹೇಬ್ರಿಗೆ ಒಂದು ಗಳಿಗೆನೇ ಇರೋಕ್ಕಾಗಲ್ಲ ಅನ್ಸುತ್ತೆ. ಸಾಹೇಬ್ರೆ, ಹೊರಡಿ ಹೊಡಿ 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 ಅರ್ಜೆಂಟಾಗಿ. ಸರಿ, ಹಾಗಾದ್ರೆ ನಾನು ಬರ್ತೀನಿ ಬರ್ತೀನಿ ಬರ್ತೀನಿ. ಭವ, ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀವಿಲ್ಲಿ? ನಾನು ಸಾಹೇಬ್ರೆ. ಸುಮ್ಮನವರೇ, ನೀವೇನಿಲ್ಲಿ? ಭಾವ, ಅಕ್ಕ ಅದು ಸಾಹೇಬ್ರೆ, ಅಪ್ಪನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ, ಹುಷಾರಿಲ್ವಾ? ಹುಷಾರಾಗೇ ಇದ್ದಾರೆ ಸಾಹೇಬ್ರೆ. ಆಪರೇಷನ್ ಆದ್ಮೇಲೆ ಅವ್ರನ್ನ ನೋಡೋದಕ್ಕೆ ಬಂದೇ ಇರಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಮನೇಲೆಲ್ಲೂ ಕಾಣಿಸಿಲ್ಲ ಅಂತ ಭಾವ ನಿನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅಲ್ವಾ ಬಾಬಾ? ಹಾಗೇನಿಲ್ಲ, ಸುಮ್ಮನವ್ರು ಇಲ್ಲಿದ್ದಾರೆ ಅಂತ ನಂಗೆ ಇವಾಗಲೇ ಗೊತ್ತಾಗಿದ್ದು. ನಾನು ಶಿವಣ್ಣ ಮತ್ತೆ ದೇವಣ್ಣ ಅವ್ರಿಗೆ ಕಾಲೋನಿಯವರು ಕಾಶಿ ಯಾತ್ರೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರಂತೆ. ನಮ್ಮ ಸರ್ಕಾರದಲ್ಲಿ ಅದಕ್ಕೋಸ್ಕರನೇ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಹೋಗಿ ಬರ್ಬೋದು ಅಂತ ನಾನು ಹೇಳೋಣ ಅಂತ ಬಂದೆ. ಹೆಂಗೋ ಇಷ್ಟು ದೂರ ಬಂದಿದ್ದೀನಲ್ವಾ, ರಾಜಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಓ ಹೌದಾ? ಸರಿ, ಹಾಗಾದ್ರೆ ನೀವು ಮಾತಾಡಾಯ್ತು ಅಂದ್ರೆ ಬನ್ನಿ, ಕಾರಲ್ಲೇ ಹೋಗೋಣ. ಬೆಳಗಿನ ಥರ ಸುಮ್ಮನೆ ಆಟೋಲ್ಲಿ ಹೋಗ್ತೀರಾ? ಸಾಹೇಬ್ರೆ, ನಾನು ಬೆಳಿಗ್ಗೆ ಆಟೋದಲ್ಲಿ ಬಂದೆ ಅಂತ ನಿಮ್ಗೆ ಗೊತ್ತಾಯ್ತು? ಅದು ನಮ್ಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಕಾರಲ್ಲಿ ವೇಟ್ ಮಾಡ್ತಾ ಇರ್ತೀನಿ, ನೀವು ಬನ್ನಿ ಆಯ್ತಾ? ಬಾಯ್ ರಾಜಿ, ಬಾಯ್. ಸಾಹೇಬ್ರೆ, ಬಾಬಾ ಜ್ಯೂಸ್ ಏನಾದ್ರು? ಜ್ಯೂಸ್ ಏನ್ ಬೇಡ, ಕುಡ್ಕೊಂಡು ಬಂದೆ, ಬನ್ನಿ. ಅಕ್ಕ, ಭಾವನ್ಗೆ ನಿನ್ ಮೇಲೆ ಅದೆಷ್ಟು ಪ್ರೀತಿ ಇದೆ ಅಲ್ವಾ? ಹೌದು ಕಣೆ. ಸರಿ ರಾಜಿ, ಸಾಹೇಬ್ರು ಕಾಯ್ತಾ ಇರ್ತಾರೆ, ನಾನು ಹೋಗಿ ಬರ್ತೀನಿ. ಆ ಫೈಲ್ಗಳು ತಂದ್ಕೊಡು. ಒಂದು ನಿಮಿಷ. ಸರಿ, ಹುಷಾರು. ಅಪ್ಪದು, ನಾನು ಏನು ಕಾಯ್ತಾ ಇದ್ದೀನಿ ಅಂತ ನಿಂಗೇನಾದ್ರು ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ನನ್ಗೆ ಹೇಗ್ರಿ ಗೊತ್ತಿರುತ್ತೆ? ಅದಕ್ಕೆ ಯಾಕೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಹೇ, ಯಾವಳ ಇವಳು? ಟೆನ್ಷನ್ ಒಂದಲ್ಲ ಕಣೆ, ಎರಡು. ಒಂದು ಏನು ಕಾಯ್ತಾ ಇದ್ದೀನಿ ಅಂತ ಒಂದು ಟೆನ್ಷನ್ನು, ಆಮೇಲೆ ನಾನು ಕಾಯ್ತಾ ಇರೋದು ಸಿಕ್ಕಿದ್ರೆ ಅದು ಹೆಂಗಿರುತ್ತೋ ಅನ್ನೋದು ಎರಡನೇ ಟೆನ್ಷನ್ನು. ನಂಗೆ ಅರ್ಥನೇ ಆಗ್ತಾ ಇಲ್ಲ ಕಣೆ. ನಿಮ್ಗೆ ಇವತ್ತೇನೋ ಆಗಿದೆ ರೀ, ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಲೇ ಪದ್ದು, ನಕ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು. ರೀ ಸುಮ್ಮನಿರಿ ನೀವು. ಮೊದಲು ನೀವು ಮರ್ತಿರೋದು ಏನು ಅಂತ ಕಂಡುಹಿಡಿಯೋಣ. ನೀವು ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕಾಗಿತ್ತಾ? ಇಲ್ಲ ಕಣೆ. ಯಾರಿಗಾದ್ರೂ ಏನಾದ್ರೂ ತರಕ್ ಹೇಳಿದ್ರಾ? ಅದು ಇಲ್ಲ ಕಣೆ. ಸೊಸೆ ಅಂದ್ರೆ ಪರೀಕ್ಷೆ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಕಣೆ. ಹೂ ಕಣೆ, ಆಸ್ತಿನ ವಿಲ್ ಮಾಡ್ಕೊಂಬನ್ನಿ ಅಂತ ಕೊಟ್ಟಿದ್ನಲ್ಲ, ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಅಂತ ಜ್ಞಾಪಿಸ್ಕೊಳ್ತಾ ಇದ್ದೆ, ಕಾಯ್ತಾ ಇದ್ದೆ. ಬರ್ತಾರೆ ರೀ, ಇಬ್ರು ಬರ್ತಾರೆ. ಆದ್ರೆ ಒಂದು ವಿಷಯ, ಇಬ್ರು ನ್ಯಾಯಯುತವಾಗಿ ಹಂಚಿದ್ರೆ ಏನ್ ಮಾಡ್ತೀರಾ? ವೆರಿ ಸಿಂಪಲ್, ಅವಳಿಗೊಂದು ಮಾರ್ಕ್ಸು, ಇವಳಿಗೊಂದು ಮಾರ್ಕ್ಸು. ಅದು ಒಂದು ವಿಷಯ ಹೇಳ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ.
ಇಬ್ರು ಒಂದೇ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೇನು ಒಂದು ಉತ್ತರ ಆದರೆ ಇನ್ನೊಂದು ದಕ್ಷಿಣ. ನಮ್ಮ ಸುಮನ ತುಂಬಾ ಧಾರಾಳ ಮನ್ಸಿನವಳು ರೀ. ತೀರ್ಥ ರಾಜಕಾರಣಿ, ಅವ್ರು ಹೇಗೋ ದುಡ್ಕೋತಾರೆ, ಅವ್ರಿಗೇನು ಬೇಡ, ಮಿಕ್ಕಿದ ಆಸ್ತಿನೆಲ್ಲ 3 ಜನ ಮಕ್ಳಿಗೆ ಹಂಚ್ಬಿಡಿ ಅಂತ ಹೇಳಿದ್ರೆ ಆಗ ನೀವೇನ್ ಮಾಡ್ತೀರಾ? ಇದಕ್ಕಿನ್ನ ಕೆಟ್ಟ ವಿಲ್ ಇನ್ನೊಂದಿಲ್ಲ ಅಂತ ಹೇಳ್ತೀನಿ. ಇದು ನ್ಯಾಯ ಅಲ್ಲ ಕಣೆ, ತಪ್ಪು, ಅಕ್ಷಮ್ಯ ತಪ್ಪು. ಅದ್ ಹೆಂಗ್ರಿ ತಪ್ಪಾಗತ್ತೆ? ಸುಮನಿಗೆ ಬೇಡ ಅಂತ ಹೇಳಿ ಅವಳು ತ್ಯಾಗ ಮಾಡ್ತಾ ಇದ್ದಾಳೆ ತಾನೆ? ತ್ಯಾಗ ಮಾಡಕ್ ಅವಳು ಯಾರೇ? ಆಸ್ತಿಲಿ 40% ಮಾತ್ರ ಪಿತ್ರಾರ್ಜಿತವಾದ ಆಸ್ತಿ, ಅದನ್ನ ನಾನು ಮಕ್ಕಳು ಕೊಡ್ಲೇಬೇಕು. ಇನ್ ಮಿಕ್ಕಿದ 60% ನನ್ನ ಸ್ವಯಾರ್ಜಿತ. ನಾನು ಯಾರು ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಬೇಕು. ನಾನು ಹೇಳ್ತಾ ಇರೋದು ನ್ಯಾಯಯುತವಾಗಿ ಯಾರ್ಯಾರಿಗೆ ಏನೇನು ಸೇರಬೇಕು ಅದವ್ರವ್ರಿಗೆ ಸೇರಲಿ ಅಂತ. ಅದು ಬಿಟ್ಟು ಸುಮ್ಮನೆ ತ್ಯಾಗ ಮಣ್ಣು ಮಸಿ ಅಂದ್ರೆ ನಾನು ಒಪ್ಪಕ್ಕೆ ತಯಾರಾಗಿಲ್ಲ. ತ್ಯಾಗ ಸತ್ಯನೇ ಆಗಿದ್ರೆ, ನಿಜನೇ ಆಗಿದ್ರೆ ಪರೀಕ್ಷೆ ಮಾಡೋಣ ಕಣೆ. ನನಗೇನು ಬೇಡ ಅಂತ ಸುಮನ ಬರ್ದಿದ್ರೆ, ತೀರ್ಥ ಅದಕ್ಕೇನು ಅಬ್ಜೆಕ್ಷನ್ ಆಗ್ದಲೇ ಇದ್ರೆ ಅಲ್ಲಿಗೆ ಮುಗ್ದೇ ಹೋಯ್ತಲ್ಲ, ನಾವು ಒಪ್ಕೊಳ್ಳೇಬೇಕು. ಒಂದು ವೇಳೆ ಸುಮನ ತಾನು ತ್ಯಾಗಮಯಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ನನಗೇನು ಬೇಕಾಗಿಲ್ಲ ಅಂತ ಬರಲು ಅಂತ ಇಟ್ಕೋ. ಅದಕ್ಕೆ ತೀರ್ಥ ಆಕ್ಷೇಪಣೆ ವ್ಯಕ್ತಪಡಿಸಿದ್ರೆ ಅಲ್ಲಿ ಕುಲ್ಲಂಕುಲ್ಲ ದೊಡ್ಡೋರ್ ಮನ್ಸು ಗೆಲ್ಲಕ್ ಮಾಡಿರೋ ನಾಟಕ ಅಂತ ತಿಳ್ಕೊಂಬಿಡು. ಅಯ್ಯೋ, ಸುಮನನಿಗೆ ಇದೆಲ್ಲ ಅರ್ಥ ಆಗಲ್ಲ ರೀ. ಅವಳು ನಿಜವಾಗ್ಲೂ ತ್ಯಾಗಮಯಿ, ಬರ್ದ್ರೂ ಬರಿಬಹುದು. ಎಲ್ಲ ವಿಷಯಕ್ಕೂ ತ್ಯಾಗ ವರ್ಕ್ ಮಾಡಲ್ಲ ಕಣೆ ಪದ್ಮ. ನೋಡು, ಮನೆ ಯಜಮಾನಿ ಆದೋಳು ಜಾಣತನದಿಂದ ಯೋಚನೆ ಮಾಡಬೇಕು, ಭಾವನಾತ್ಮಕವಾಗಿ ಯೋಚನೆ ಮಾಡಬೇಕು, ವ್ಯಾವಹಾರಿಕವಾಗಿ ಯೋಚನೆ ಮಾಡಬೇಕು. ಆಗ ಅವಳು ನಿಜವಾದ ಮನೆ ಸೊಸೆ, ಅವಳು ಚುಕ್ಕಾಣಿ ಹಿಡಿಯೋದಕ್ಕೆ ಲಾಯಕ್ಕಾಗಿದ್ದಾಳೆ ಅಂತ ಅರ್ಥ. ಗೊತ್ತಾಯ್ತಾ? ನಂಗೇನೋ ಈ ಪರೀಕ್ಷೆನಲ್ಲಿ ಸಾಧನ ಗೆಲ್ತಾಳೆ ಅನ್ಸುತ್ತೆ ರೀ. ಅವಳು ಎಷ್ಟೇ ಆಗಲಿ ಓದೋಳು, ವ್ಯವಹಾರ ಗೊತ್ತಿರೋಳು, ನ್ಯಾಯಯುತವಾಗೇ ಮಾಡಿರ್ತಾಳೆ. ಯಾವುದಕ್ಕೂ ಒಂದ್ಸತಿ ಕಾದ್ ನೋಡೋಣ. ನಿಮ್ಗೇನ್ರಿ ಆಯ್ತು? ಯಾಕೆ ನಗ್ತಾ ಇದೀರಾ? ಸಾಹೇಬ್ರೆ, ಸಂಜೆ ಮೀಟಿಂಗ್ ಇರುತ್ತೆ, ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರಿ ಅಲ್ವಾ ಬೆಳಗ್ಗೆ? ಮೀಟಿಂಗ್ ಮುಗ್ದೋಯ್ತಾ? ಏಯ್, ಆಗಲ್ಲ, ಏನಿಲ್ಲ, ನಾನು ಮೀಟಿಂಗ್ ಮುಗಿಸ್ಬಿಟ್ಟೆ ಬಂದಿದ್ದು. ಯಾಕ್ರಿ ನಗ್ತಾ ಇದೀರಾ? ನಿಮಗ್ ಸುಳ್ಳು ಹೇಳಕ್ಕೂ ಬರಲ್ಲ ಸಾಹೇಬ್ರೆ. ನೀವ್ ನನ್ನ ಕರ್ಕೊಂಡು ಹೋಗಕ್ ಬಂದ್ರಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹಾಗೆಲ್ಲ ಏನಿಲ್ಲ, ನೀವು ಏನೇನೋ ಊಹಿಸ್ಕೊಂಡು ಖುಷಿ ಪಡ್ಕೋಬೇಡಿ. ನಿಜ ಆತರ ಏನಿಲ್ಲ. ನೀವು ಮನೆಗೆ ಹೋಗಿದ್ರಿ ತಾನೆ? ಹಾ, ಹೋಗಿದ್ದೆ. ಅತ್ತೆ ಹತ್ರ ಮಾತಾಡಿದ್ರಲ್ವಾ? ಮಾತಾಡ್ತಿದ್ದೆ. ಸರಿ ಬಿಡಿ, ಹಾಗಾದ್ರೆ ನಾನು ಅತ್ತೆ ಹತ್ರನೇ ಕೇಳ್ಕೊತೀನಿ. ರೇ, ಅಮ್ಮನ ಹತ್ರ ಏನ್ ಕೇಳ್ತೀರಾ? ನೀವ್ ನನ್ ಬಗ್ಗೆ ವಿಚಾರಿಸಿದ್ರ ಅಂತ ಕೇಳ್ತೀನಿ. ವಿಚಾರಿಸಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ, ಅದಕ್ಕೆ. ಬೇಡ ಬೇಡ, ಅಮ್ಮನ್ನೆಲ್ಲ ಕೇಳಕ್ ಹೋಗ್ಬೇಡಿ. ಹಾಗಾದ್ರೆ ನೀವೇ ಸತ್ಯ ಹೇಳ್ಬಿಡಿ. ನಾನು ಆಟೋಲ್ ಹೋಗ್ತೀನಿ ಅಂತ ಅತ್ತೆ ಹತ್ರ ಮಾತ್ರ ಹೇಳಿದ್ದು. ಅದು ಅಮ್ಮ ನೀವು ಆಟೋದಲ್ಲಿ ಹೋದ್ರಿ ಅಂತ ಹೇಳಿದ್ರ, ನಿಮ್ ಮತ್ತೆ ಆಟೋಲ್ ಬರಬಾರ್ದು ಅಂತ ನಾನು ಬಂದೆ ಅಷ್ಟೇ. ಆದ್ರೆ ನಿಜವಾಗ್ಲೂ ತೀರ್ಥಯಾತ್ರೆ ಬಗ್ಗೆ ಹೇಳಕ್ಕೆ ಬಂದಿದ್ದು. ನಂಬ್ರಿ. ಸರಿ ಸಾಹೇಬ್ರೆ, ಆಯ್ತು, ನಂಬ್ತೀನಿ. ತೀರ್ಥ ಸಾಹೇಬ್ರು ತೀರ್ಥಯಾತ್ರೆ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ರು. ಆಯ್ತು, ನಂಬ್ತೀನಿ. ಅಯ್ಯೋ, ಏನ್ರಿ ಕಾಲನಿಂದ ಮನೆವರೆಗೂ ನಗ್ತಾನೆ ಇದ್ದೀರಾ? ಅಯ್ಯೋ, ನಾನೇನ್ ನಗ್ತಿದ್ದೀನಿ ಸಾಹೇಬ್ರೆ, ನೀವೇ ನಗಿಸ್ತಿರೋದು. ನಾನೇನ್ ಜೋಕ್ ಮಾಡಿದ್ನ? ಸುಮ್ನೆ ತಾನೇ ಬರ್ತಾ ಇದೀನಿ. ನೀವ್ ಸುಮ್ನೆ ಇರೋದಕ್ಕೆ ನಗು ಬರ್ತಿರೋದು. ಏನು, ನಾನ್ ನಿಮ್ ಕಣ್ಣಿಗೆ ಜೋಕರ್ ತರ ಕಾಣಿಸ್ತಿದ್ದೀನಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಸಾಹೇಬ್ರೆ. ಮೊದ್ಲು ಮನೆಗ್ ಬಿಡ್ತೀನಿ ಅಂದ್ರಿ, ಕಾರಲ್ಲಿ ಬರ್ತಾ ಮತ್ತೆ ಅದೇನೋ ಮೀಟಿಂಗ್ ಇದೆ ಅಂತ ಹೇಳಿದ್ರಿ. ಯಾಕೆ ಸಾಹೇಬ್ರೆ, ಮೀಟಿಂಗ್ ಹೋಗಲ್ವಾ? ಏನು, ನನ್ ಮೀಟಿಂಗ್ ಹೋಗ್ಬೇಕಾ? ಸರಿ, ಹೋಗ್ತೀನಿ ಬಿಡಿ. ಅಯ್ಯೋ, ನಾನು ಅದಕ್ಕೆ ಕೇಳಲಿಲ್ಲ, ಸುಮ್ಮನೆ ಕೇಳಿದ್ದು ಸಾಹೇಬ್ರೆ. ಸರಿ, ಬನ್ನಿ ರೂಮ್ಗೆ ಹೋಗೋಣ. ನೀವ್ ಹೋಗಿರಿ, ನಿಮ್ ಕುಡಿಯೋದಕ್ಕೆ ಏನಾದ್ರೂ ತರ್ತೀನಿ. ಮೊದ್ಲು ಈ ಫೈಲ್ನ ಅತ್ತೆಗೆ ತಲುಪಿಸ್ಬಿಡ್ಬೇಕು. ಅತ್ತೆ, ಬಾರಮ್ಮ, ಬಾಬಾ. ಮಾವ, ನಿಮ್ಮ ಅತ್ತೆಯವರು ಮಡಿ ಬಟ್ಟೆನ ಟೆರೆಸ್ ಮೇಲೆ ಒಣಗಾಕ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಮಾವ, ನನ್ಗೆ ಎಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಾ ನೀವು. ನನ್ನ ಕೈ ಕಾಲೇ ಆಡ್ತಿಲ್ಲ. ನನ್ನ ಸಣ್ಣ ತಲೆಗೆ, ಚಿಕ್ಕ ಬುದ್ಧಿಗೆ ಏನ್ ತೋಚುತ್ತೋ ಅದನ್ನ ಬರ್ದಿದ್ದೀನಿ. ಏನಾದ್ರೂ ತಪ್ಪಿದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡಿ. ಆದ್ರೆ ಒಂದ್ ಮಾತು ಮಾವ. ಏನು?
ಈ ಮನೆ ಯಾವತ್ತೂ ಭಾಗ ಆಗಬಾರ್ದು. ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಒಂದಾಗಿರ್ಬೇಕು. ಒಟ್ಟಾರೆ ಹೇಳಬೇಕು ಅಂದರೆ ನಂದು ಗೋಕುಲವಾಗಿರ್ಬೇಕು ಮಾವ. ಸುಮಾ, ಎಲ್ಲ ನಾವು ಅಂದ್ಕೊಂಡಾಗೆ ನಡೆಯಂಗಿದ್ದಿದ್ರೆ ಸ್ವರ್ಗ ನರ್ಕ ಅಂತ ಯಾಕಿರ್ಬೇಕಾಗಿತ್ತು? ಈ ಭೂಮಿ ಮೇಲೆ ಬರೀ ಸ್ವರ್ಗನೇ ಇರ್ತಾ ಇತ್ತು. ಆಗ ನರ್ಕಕ್ಕೆ ಏನೂ ಕೆಲಸ ಇರ್ತಾ ಇರಲಿಲ್ಲ. ಗೊತ್ತಾಯ್ತಾ? ಸರಿ ಕೊಟ್ಬಿಟ್ಟು ಹೋಗು, ನೀನು ನಡ್ಸೋಗು. ಸರಿ ಮಾವ. ಸುಮಾ, ಒಂದು ನಿಮಿಷ. ನಿನ್ನ ಗಂಡ ನಿನ್ನನ್ನು ಹೆಂಗ್ ಹುಡುಕ್ತಾ ಇದ್ದ ಗೊತ್ತಾ? ಅಯ್ಯೋ, ಯಾರ ಕೈಲೂ ಹೇಳ್ಕೊಳಕ್ಕಾಗ್ದಲೆ ಆ ಪ್ರಾಣಿ ಕಷ್ಟಪಡ್ತಾ ಇದ್ದಿದ್ದು ನೀನು ನೋಡ್ಬೇಕಾಗಿತ್ತು. ಕಾಲೋನಿಗೆ ಬಂದಿದ್ರು ಮಾವ, ಅವರೇ ನನ್ನನ್ನು ಮನೆಗೆ ಕರ್ಕೊಂಡು ಬಂದಿದ್ದು. ಹೌದಾ? ಅಪ್ಪಟಿಂಗ್ ನನ್ನ ಮಗನೇ. ಮಾವ, ನಮ್ಮ ಹತ್ರ ಏನ್ ಸುಳ್ಳು ಹೇಳಿದ ಗೊತ್ತಾ ಅವನು? ನಾನು ಯಾವುದೋ ರಸ್ತೆ ರಿಪೇರಿ ಮಾಡಬೇಕು, ನಾನು ಅರ್ಜೆಂಟಾಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಾಲೋನಿಗೆ ಬಂದು ನಿನ್ನನ್ನು ಬಾ ಅಂತ ಕರ್ಕೊಂಬರಕ್ಕೋಸ್ಕರ ಬಂದಿದ್ದ. ಈಗ ತೃಪ್ತಿ ಆಯ್ತು ಕಣ ಮಗನೆ, ಈಗ ತೃಪ್ತಿ ಆಯ್ತು ನನಗೆ. ನೀನಿದೆಯಲ್ಲ, ಎಂತನ್ ಬೇಕಾದ್ರೆ ದಾರಿಗೆ ತಂದ್ಬಿಡ್ತೀಯ. ಮಾವ, ಹೋಗ್ಬಿಟ್ ಬಾ. ಏನೇ ಆಗಲಿ, ಗಂಡ ಹೆಂಡತಿ ದಾಂಪತ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರಬೇಕು. ಅದಕ್ಕೆ ನಾನು ಹೇಳೋದು. ಈ ಅರಮನೆಯಲ್ಲಿ ಏನ್ ಕಮ್ಮಿ ಆಗಿದೆ ನಿಮ್ಗೆ? ನಾನೇ ನಿಮ್ಗೆ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ನೀನು ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ಮತ್ತೇನೋ ಗುಣಗ್ತಾ ಇದ್ದೀರಿ? ಏನು ಇಲ್ಲ ಕಣೆ, ನಿನ್ನ ಮಗನ ವಿಷಯನೇ ಹೇಳ್ತಾ ಇದ್ದೀನಿ. ನನ್ನ ಮಗ ಎಂತ ಪಾಕಡ ಅಂದ್ರೆ ಯಾವತ್ತು ತನಗೆ ಸೇರೋದೇ ಇಲ್ವೇನೋ ಅನ್ನಂಗೆ ಅಂತಿದ್ದವನು ಯಾರಿಗೂ ಗೊತ್ತಾಗದಿದ್ದಂಗೆ ಕಾಲೋನಿಗೆ ಹೋಗಿ ತನ್ನ ಹೆಂಡತಿನ ಕರ್ಕೊಂಬಂದವನೇ ನಿನ್ನ ಸುಪುತ್ರ. ಓ, ನಿಮ್ ಬಾಯಿಗೆ ಸಕ್ಕರೆ ಹಾಕ ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ. ನನ್ನ ಮಗನಿಗೆ ನಿಧಾನವಾಗಿ ಒಳ್ಳೆ ಬುದ್ಧಿ ಬರ್ತಾ ಇದೆಯಲ್ಲ. ಪದ್ಮ, ತಾಯಿ ಮಗುನ ನವಮಾಸ ಗರ್ಭದಲ್ಲಿ ಬಚ್ಚಿಟ್ಕೊಂಡಿರ್ತಾಳೆ ಕಡೆ. ಅಣುವಿನ ಉದಯಕ್ಕೂ ಜನ್ಮದಾತರು ಕಾರಣ. ಉಸಿರ ಬಿತ್ತವರು, ಬಸಿರ ಹೊತ್ತವರು, ಆಗಸದಗಲ ಆಸೆ ಹೊತ್ತವರು, ಹೆತ್ತವರು. ಚೆನ್ನಾಗಿಲ್ವಾ? ಇದೇನಿದು ಫೈಲ್ ಎಲ್ಲ ತಕೊಂಡ್ ಕೂತಿದ್ದೀರಾ? ಏನ್ ಗಡಿಬಿಡಿ ಮಾಡಿದ್ರಿ? ನಿನ್ ಸೊಸೆ ಇದ್ದಾಳಲ್ಲ, ಅವಳ ತಂಗಿಗೆ ಹೇಳಿ ವಿಲ್ ಬರ್ಸಿ ತಗೊಂಬಂದು ಇಲ್ಲಿ ಕೊಟ್ಟಿದ್ದಾಳೆ ಕಡೆ. ನಿಮ್ಮ ಹತ್ರ ಹೇಗೆ ಕೊಟ್ಲು ರೀ ಅವಳು? ಹೇಳಿದ್ದು ನಾನ್ ತಾನೆ, ನನ್ನ ಹತ್ರ ಕೊಡ್ಬೇಕಿತ್ತು ತಾನೆ. ನಿನ್ನೆ ಅತ್ತೆ ಅಂತ ಕೂಕೊಂಬಂದ್ಲು, ನೀನ್ ಇಲ್ದಲೇ ಇದ್ದಿದ್ದಕ್ಕೆ ನನ್ನ ಕೈಲಿ ಕೊಟ್ಟೋದ್ಲು. ನಿಮ್ಮ ಹತ್ರ ಕೊಟ್ರೇನು ನನ್ನ ಹತ್ರ ಕೊಟ್ರೇನು ಎರಡು ಒಂದೇ. ಅಬ್ಬಾ, ಈಗ ಸರಿಯಾಗಿ ಹೇಳಿದೆ ನೋಡು ನೀನು.